ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲ್ ಅಂದರೆ ಹೊಸ ವರ್ಷನ್ 2ದಲ್ಲಿ ಯಾವ ರೀತಿ ಡಿಜಿಟಲ್ ಸಿಗ್ನೇಚರ್ಸನ್ನು ಮ್ಯಾಪಿಂಗ್ ಮಾಡೋದು ಅಥವಾ ರಿಜಿಸ್ಟರ್ ಮಾಡೋದನ್ನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥದ್ದು. ಇನ್ನೂ ಯಾರೂ ಕೂಡ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನನ್ನು ಒತ್ತಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಇನ್ನೊಂದು ವ್ಲಾಗ್ ಚಾನಲ್ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೆಯೇ ಟೆಂಡರ್ ರಿಲೇಟೆಡ್ ಒಂದು ವಾಟ್ಸಪ್ ಗ್ರೂಪನ್ನು ಕೂಡ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅದನ್ನು ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಇವತ್ತಿನ ಟಾಪಿಕ್ ಬಗ್ಗೆ ಗಮನ ಹರಿಸೋಣ. ಇವಾಗ ನಾನು ಆಲ್ರೆಡಿ ಹೊಸ ವರ್ಷನನ್ನು ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ಬೋದು, ಹಳೆ ವರ್ಷನಿಂದ ಹೊಸ ವರ್ಷನಿಗೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಬಂದಿದ್ದೀನಿ. ಇಲ್ಲಿ ಕೆಲವೊಂದು ಡಿಲೇಸ್ ಕೆಲವೊಬ್ಬರು ಫೇಸ್ ಮಾಡ್ಬೋದು. ಅದಕ್ಕೆ ಏನು ಮಾಡೋಕ್ಕೂ ಬರಲ್ಲ, ಅದು ಸರ್ವರ್ ಇಶ್ಯೂಸ್ ಇದೆ. ಸೊ ಇವಾಗ ನಾನು ಹೊಸ ಪೋರ್ಟಲಿಗೆ ಕ್ಲಿಕ್ ಮಾಡಿದಾಗ KPP ಪೋರ್ಟಲ್ ಅಂತ ಬಂದಿದೆ. ಇದು ಸ್ವಲ್ಪ ಡಿಲೇ ಆಗುತ್ತೆ, ಅಂದರೆ ಓಪನ್ ಆಗಲಿಕ್ಕೆ ಇಟ್ ವಿಲ್ ಟೇಕ್ ಅಪ್ ಟು 1 ಮಿನಿಟ್. ಸೊ ಅಷ್ಟು ತೊಗೊಳುತ್ತೆ. ಸೊ ಅದು ಬಂದಮೇಲೆ ನಾನೇನು ಮಾಡ್ತೀನಿ, ಲಾಗಿನನ್ನು ಕ್ಲಿಕ್ ಮಾಡ್ತೀನಿ. ಸೊ ಲಾಗಿನ್ ಕ್ಲಿಕ್ ಮಾಡಿದಾಗ ನಮಗೆ ಲಾಗಿನ್ ಪೇಜ್ ಕೂಡ ಬರುತ್ತೆ. ಸೊ ಇದೆಲ್ಲ ಕೂಡ ನಿಮಗೆ ಮಿಡಲಲ್ಲಿ ಅರೌಂಡ್ 10 to 15 ಸೆಕೆಂಡ್ ಡಿಲೇ ಆಗುತ್ತೆ. ಸೊ ಅದು ಸ್ವಲ್ಪ ದಿನ ವೇಟ್ ಮಾಡಿ, ಯಾಕಂದರೆ ಅದು ಸರ್ವರ್ ಇಶ್ಯೂಸ್ ಇದೆ. ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಅದನ್ನೇ ಹೇಳ್ತಾ ಇರೋದು ಎಲ್ರಿಗೂ, ಸರ್ವರ್ ಇಶ್ಯೂಸ್ ಇದೆ. ಅದಕ್ಕೆ ನೀವೇನು ಗಾಬರಿ ಪಡುವಂಥ ಅವಶ್ಯಕತೆ ಏನೂ ಇಲ್ಲ. ಅದೇ ಕಾರಣಕ್ಕೆ ನಾನು ಎಲ್ರಿಗೂ ಇನ್ನೊಮ್ಮೆ ತಿಳಿಸಿ ಹೇಳ್ತೀನಿ, ಸ್ವಲ್ಪ ಡಿಲೇ ಆದರೆ ವೇಟ್ ಮಾಡಿ, ಓಕೆನಾ. ಇವಾಗ ಲಾಗಿನ್ ಪೇಜ್ ಬಂದಿದೆ. ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ಯೂಸರ್ ನೇಮು ನನ್ನದೇ ಹಾಕ್ತಾ ಇದ್ದೀನಿ. ನಾನು ನನ್ನ ಯೂಸರ್ ನೇಮನ್ನು ಎಂಟ್ರಿ ಮಾಡಿಬಿಟ್ಟು ಅದೇ ರೀತಿ ಅದಕ್ಕಿರುವಂಥ ಪಾಸ್ವರ್ಡನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಇದನ್ನು ನೋಡ್ತಾ ಇದ್ದೀರಾ. ಸೊ ಆಮೇಲೆ ಲಾಗಿನನ್ನು ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಡಿಲೇಸ್ ಆಗುತ್ತೆ. ಸೊ ನಾನು ಒಪ್ಕೋತೀನಿ, ನೀವು ತುಂಬ ಜನ ಕಾಲ್ ಮಾಡೋದಾಗ ಹೇಳೋದೊಂದೇ, ಸರ್ ತುಂಬ ಡಿಲೇಸ್ ಆಗುತ್ತೆ. ಅದೇ ರೀತಿ ನನ್ನ ನೀವು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಆ ಗ್ರೂಪಲ್ಲೂ ಕೂಡ ತುಂಬ ಜನನು ಸ್ಕ್ರೀನ್ಶಾಟನ್ನು ಕೂಡ ನೀವು ಹಾಕ್ತಾ ಇದ್ದೀರಾ, ಡಿಲೇ ಆಗ್ತಾಯಿದೆ ಅಂತ. ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀನಿ ನಾನು. ಮತ್ತು ಅದಕ್ಕೇನು ಸೊಲ್ಯೂಷನ್ಸ್ ಅಂತೂ ಜಾಸ್ತಿ ಏನಿಲ್ಲ. ಬಟ್ ನೀವು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಕ್ಲಿಯರಾಗಿ ಬರುತ್ತೆ. ಅದರಲ್ಲೂ ಕೂಡ ಡಿಲೇ ಆದರೆ ನೀವು ಬ್ರೌಸರ್ ಹಿಸ್ಟ್ರಿ ಏನಿರುತ್ತಲ್ಲ, ಕ್ಯಾಶ್ ಮೆಮೊರೀಸು, ಸೊ ಪ್ರತಿಯೊಂದನ್ನು ಕೂಡ ನೀವು ಡಿಲೀಟ್ ಮಾಡಿ ಸಿಸ್ಟಮನ್ನು ರೀಸ್ಟಾರ್ಟ್ ಮಾಡಿ ಓಪನ್ ಮಾಡಿದ್ರು ಕೂಡ ಆಗತ್ತಂತೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ, ಒನ್ ಟೈಮ್ ಅದು ವರ್ಕ್ ಆಗಿದೆ. ಸೊ ಅದನ್ನು ಕೂಡ ಕೆಲವೊಬ್ಬರು ಮಾಡ್ಬೋದು. ಬಟ್ ನಾನು ಯಾರಿಗೂ ಕೂಡ ಕಂಪಲ್ಸರಿ ಅದರದ್ದೇ ಇಶ್ಯೂ ಅಂತ ಹೇಳೋಕ್ಕಾಗಲ್ಲ. ಬಟ್ ಮೇಜರ್ ಇಶ್ಯೂ ಇರೋದೇ ಸರ್ವರಿಂದ. ಸೊ ನೀವು ಬ್ರೌಸರ್ ಕ್ಲಿಯರ್ ಮಾಡ್ತೀರಾ, ಬಟ್ ಆದರೂ ನನಗೆ ಯಾಕೋ ಅದ್ರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲ. ಬಟ್ ನಾನು ಒಂದು ಮಾಡಿದ್ದೆ, ಬಟ್ ಕರೆಕ್ಟ್ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ಆ ಥರ ಮಾಡಿದೆ, ಆಗಲಿಲ್ಲ. ಅದಕ್ಕೆ ನಾನು ಹೇಳೋದು ನಿಮ್ಗೊಂದೇ, ನೀವು ಸ್ವಲ್ಪ ದಿನ ವೇಟ್ ಮಾಡಿ. ಯಾಕಂದರೆ ಟೆಂಡರ್ಸ್ ಇನ್ನೂ ಕೂಡ ಜಾಸ್ತಿ ಏನು ಪಬ್ಲಿಷ್ ಮಾಡ್ತಾ ಇಲ್ಲ, ಕೆಲವೊಂದು ಟೆಂಡರ್ಸ್ ಅಷ್ಟೇ ಬರ್ತಾ ಇದೆ. ಸೊ ಇನ್ನೂ ವೇಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ಯಾರಿಗಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೌಟ್ ಇದ್ದರೆ ಈ ಪ್ರೊಕ್ಯೂರ್ಮೆಂಟ್ ಹೆಲ್ಪ್ ಡೆಸ್ಕಿಗೆ ಕಾಲ್ ಮಾಡಿ ಕೇಳ್ಬೋದು, ಅವರು ಕೂಡ ಗೈಡ್ ಮಾಡ್ತಾರೆ. ಇವಾಗ ನ್ಯೂ ಪೋರ್ಟಲ್ ಓಪನ್ ಆಗಿದೆ. ಸೊ ಇದರಲ್ಲಿ ತುಂಬ ಆಪ್ಷನ್ಸ್ ಬಂದಿದೆ. ಟೆಂಡರ್ ಮ್ಯಾನೇಜ್ಮೆಂಟ್, ಆಕ್ಷನ್ ಮ್ಯಾನೇಜ್ಮೆಂಟ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ರೆಡಿ ಕೆಲವೊಂದು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇನ್ನೂ ಡೀಟೇಲಾಗಿ ಇನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಇವಾಗ ನೀವಲ್ಲಿ ಪ್ರೊಫೈಲ್ ಅಂತ ಇರುತ್ತೆ, ಮೈ ಪ್ರೊಫೈಲು. ಸೊ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲಿಗೆ ಬನ್ನಿ. ನಿಮ್ಮ ಪ್ರೊಫೈಲಿಗೆ ಬಂದ ಎಡಿಟ್ ಪ್ರೊಫೈಲು, ಮ್ಯಾನೇಜ್ ಸ್ಟ್ಯಾಚ್ಯುಟರಿ, ಮ್ಯಾನೇಜ್ ಸರ್ಟಿಫಿಕೇಟ್ಸು, ಮೈ ರಿನ್ಯೂವಲು, ಮೈ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ನೀವು ಮ್ಯಾನೇಜ್ ಸರ್ಟಿಫಿಕೇಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಲಾಗಿನ್ ID ಬರುತ್ತೆ ಮೇಲು. ಆಮೇಲೆ ಸೆಲೆಕ್ಟ್ ಸರ್ಟಿಫಿಕೇಟ್ಸ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಸೆಲೆಕ್ಟ್ ಸರ್ಟಿಫಿಕೇಟ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ. ನೀವೇನು ಮಾಡಬೇಕು, ಇವಾಗ ಸೆಲೆಕ್ಟ್ ಸರ್ಟಿಫಿಕೇಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ DSCಯನ್ನು ನೀವು ಇನ್ಸರ್ಟ್ ಮಾಡಿರ್ತೀರಲ್ಲ, ಸೊ ಅದು ಶೋ ಆಗುತ್ತೆ. ಇವಾಗ ನಂದು ಶೋ ಆಗಿದೆ, ವಿನಾಯಕ್ ಮಹಾದೇವ್ ನಾಯ್ಕ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಸೆಲೆಕ್ಟ್ ಸರ್ಟಿಫಿಕೇಟ್ ಮೇಲೆ ಓಕೆ ಕೊಡ್ತೀನಿ. ಸೊ ಓಕೆ ಕೊಡಿದ್ಮೇಲೆ ಇದು ಲೋಡಿಂಗ್ ಆಗುತ್ತೆ. ಅಂದರೆ ಆ ಸರ್ಟಿಫಿಕೇಟ್ಸು ಡೀಟೇಲ್ಸ್ ಎಲ್ಲ ತೊಗೊಳುತ್ತೆ, ಯಾವ ಸರ್ಟಿಫಿಕೇಟ್ಸ್ ಇದೆ ಅಂತ ನಿಮ್ಮದು. ಸೊ ಇದು ಈ ಥರ ಲೋಡಿಂಗ್ ಆಗ್ತಾನೇ ಇರುತ್ತೆ. ಸೊ ಇದನ್ನು ನೀವು ನೋಡ್ತಾ ಇರಬೇಕು, ಅಥವಾ ಇದು ಒಂದು 10 to 15 ಸೆಕೆಂಡ್ಸ್ ನೀವು ವೇಟ್ ಮಾಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಎಲ್ಲೂ ಕೂಡ ವೀಡಿಯೋನ ಕಟ್ ಮಾಡಿಲ್ಲ. ಸೊ ಇದು ಡೈರೆಕ್ಟ್ 15 to 20 ಸೆಕೆಂಡೇ ತೊಗೊಳುತ್ತೆ. ಇವಾಗ ಬಂದಿದೆ ಸರ್ಟಿಫೈಯಿಂಗ್ ಅಥಾರಿಟಿ, ಸರ್ಟಿಫಿಕೇಟ್ ಸೀರಿಯಲ್ ನಂಬರ್, ಸ್ಟಾರ್ಟ್ ಡೇಟು, ಎಂಡ್ ಡೇಟ್ ಅಂತೆಲ್ಲ ಬಂದಿದೆ, ನೀವು ನೋಡ್ತಾ ಇರುವಂಥದ್ದು. ಇವಾಗ ನಾನು ಅದನ್ನು ರಿಜಿಸ್ಟರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನಾನು ರಿಜಿಸ್ಟರ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡಿದ್ದೆ, ಇದು ಮತ್ತೆ ಲೋಡಿಂಗನ್ನು ತೊಗೊಳುತ್ತೆ. ಸೊ ಇವಾಗ ನೋಡ್ಬೋದು ರಿಜಿಸ್ಟರ್ಡ್ ಆಗಿದೆ. ಸೊ ನೀವು ಕೆಳಗಡೆ ಬಂದರೆ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇರುತ್ತೆ ಆಪ್ಷನ್ಸು. ಸೊ ಇದರಲ್ಲಿ ಮ್ಯಾಪಿಂಗ್ ಆಗಿರೋದು ಡೀಟೇಲ್ಸ್ ಇದೆ. ಇವಾಗ ನೋಡ್ಬೋದು ಮ್ಯಾಪ್ ಡೇಟ್ ಅಂತ ನೀವು ನೋಡ್ತಾ ಇರ್ಬೋದು, 29ಗೆ ಆಲ್ರೆಡಿ ಮ್ಯಾಪ್ ಆಗಿದೆ ಇವಾಗ. ಸೊ ನಾನು ಮೊದಲೇ ಮಾಡಿರುವಂಥದ್ದು. ಸೊ ಇವಾಗ ಜಸ್ಟ್ ಅಂದರೆ ನಿಮಗೆ ತೋರಿಸ್ಲಿಕ್ಕಷ್ಟೇ ಅದು ಬಂದಿದೆ. ನೀವು ಮೊದಲೇ ಮ್ಯಾಪಿಂಗ್ ಮಾಡಿದರೆ ಅದೇ ಡೇಟಿಗೆ ಇರುತ್ತೆ, ನ್ಯೂ ಡೇಟ್ ಬರಲ್ಲ. ಇದು ಹೊಸ ಸರ್ಟಿಫಿಕೇಟ್ ಅಂದರೆ ಎಕ್ಸ್ಪೈರಿ ಆದಮೇಲೆ ನೀವು ಇನ್ನೊಂದು ಸಲ ರಿಜಿಸ್ಟರ್ ಮಾಡಿದಾಗ ಇನ್ನೊಂದು ಸಲ ಹೊಸ ಡೇಟ್ ಕೂಡ ಬರುತ್ತೆ.
ಸೊ ಇದು ಡಿಜಿಟಲ್ ಸಿಗ್ನೇಚರ್ ಮ್ಯಾಪಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥದ್ದು. ಮತ್ತು ಇನ್ನೊಂದು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನಂದರೆ, ಎಕ್ಸ್ಪೈರಿ ಆಗಿರೋ DSCಯನ್ನು ಮ್ಯಾಪ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ತೊಗೊಳ್ಳೋದಿಲ್ಲ. ಸೊ ಆ್ಯಕ್ಟಿವ್ ಇರುವಂಥ DSCನೇ ಇದಕ್ಕೆ ಮ್ಯಾಪಿಂಗ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.